ಬೆಂಗಳೂರು ನ್ಯೂಸ್ ನೆಟ್ವರ್ಕ್ ಸುದ್ದಿ ಸಂವಹನದಲ್ಲಿ ಸತತ 9 ವರ್ಷಗಳ ನಿರಂತರ ಸೇವೆ. ವಾಣಿಜ್ಯ ಹಾಗೂ ಇತರ ಸುದ್ದಿಗಳನ್ನು ಅಂತರ್ಜಾಲದಲ್ಲಿ ಬಿತ್ತರಿಸುವ ಪ್ರಪ್ರಥಮ ಇಂಟರ್ನೆಟ್ ಚಾನೆಲ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಪ್ರಪಂಚದಾದ್ಯಂತ ಸುದ್ದಿ ಬಿತ್ತರಿಸುವ ಮಾಧ್ಯಮ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಲಾಗ್ ಆನ್ ಆಗಿ www.bangalore-newsnetwork.com www.bangalore-newsnetwork.com. ನಮ್ಮದು ಎಪಿಎಂಸಿ ಆಡಿ ಯಶವಂತಪುರ ಬೆಂಗಳೂರಿನಲ್ಲಿ ನಮ್ಮ ಸಂಘ ಇದೆ. ನಮ್ಮ ಸಂಘ 1962ರಲ್ಲಿ ದಿವಂಗತ ಎಚ್.ಕೆ. ಮುನಿವೆಂಕಟಸ್ವಾಮಿಯವರ ನೇತೃತ್ವದಲ್ಲಿ ಸ್ಥಾಪನೆ ಆಯಿತು. ಅಂದಿನಿಂದ ಇಂದಿಗೆ ನಮ್ಮ ಸಂಘ 50ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಆಚರಿಸೋದಕ್ಕೆ ಇವತ್ತು ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಅದರಂತೆ ನಮ್ಮ ಸಂಘ ನ್ಯೂ ತರಕಪೇಟೆನಲ್ಲಿ ಸ್ಥಾಪನೆ ಆಯಿತು. ಸ್ಥಾಪನೆ ಆದಮೇಲೆ ಅಲ್ಲಿ ಸುಮಾರು ಒಂದು 25-30 ಜನ ಆಲೂಗಡ್ಡೆ ವರ್ತಕರು ನಾವು ವ್ಯಾಪಾರ ಮಾಡ್ತಿದ್ವಿ. ಅಲ್ಲಿಂದ ಸ್ವಲ್ಪ ವಾಹನ ದಟ್ಟಣೆ ಹೆಚ್ಚಾದ್ರಿಂದ ಇಲ್ಲಿ ತುಮಕೂರು ರಸ್ತೆಯಲ್ಲಿ ಅಂತ ಆರ್ಎಂಸಿ ಯಾರ್ಡ್ಗೆ ಶಿಫ್ಟ್ ಆಯಿತು 1974-75ರಲ್ಲಿ. 74-75 ಸ್ಥಾಪನೆ ಆದ್ಮೇಲೆ ನಾವು ಯಶವಂತಪುರಕ್ಕೆ ವ್ಯಾಪಾರವನ್ನು ಸ್ಥಳಾಂತರಿಸಿದ್ವಿ. ಅದೇ ಸಂಘನ ನಾವು ಇಲ್ಲೂ ಮುಂದುವರ್ಸ್ಕೊಂಡು ಬಂದ್ವಿ. ಈಗ ನಮ್ಮ ಸಂಘಕ್ಕೆ ಒಂದು ಕಟ್ಟಡನೂ ನಾವು ಇಟ್ಕೊಂಡು ಸಂಘದಲ್ಲಿ ನಾವು ಒಳ್ಳೆಯ ಒಂದು ಚಟುವಟಿಕೆಗಳನ್ನ ನಡೆಸಿಕೊಂಡು 30 ವರ್ಷದಿಂದ ನಾವು ಒಂದು ಅಶ್ವಿನಿ ಮೆಡಿಕಲ್ ಟ್ರಸ್ಟ್ ಅಂತ ನಮ್ಮ ಸಂಘದ ವತಿಯಿಂದ ಉಚಿತವಾಗಿ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ನಾವು ಉಚಿತವಾಗಿ ನಾವು ವೈದ್ಯಕೀಯ ಸಲಹೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಲ್ಲಿ ಈರುಳ್ಳಿ ಚಿತ್ರದುರ್ಗ ಸೈಡಲ್ಲಿ ಹೆಚ್ಚಿಗೆ ಬೆಳೀತಾರೆ, ಗದಗ್ನಲ್ಲಿ ಬೆಳೀತಾರೆ, ಚಳ್ಳಕೆರೆನಲ್ಲಿ ಬೆಳೀತಾರೆ. ಆದ್ರೆ ಅದು ಸೀಸನ್ ವೈಸ್ ಬರುತ್ತೆ. ಮಹಾರಾಷ್ಟ್ರದಿಂದ ನಮಗೆ ಹೆಚ್ಚಿಗೆ ಈರುಳ್ಳಿ ಬರುತ್ತೆ. ನಮ್ಮ ಚಿತ್ರದುರ್ಗ, ಚಳ್ಳಕೆರೆ ಇಲ್ಲೆಲ್ಲ ಬೆಳೆದಂತ ಸಂದರ್ಭದಲ್ಲಿ ಹೆಚ್ಚಿಗೆ ಈರುಳ್ಳಿ ಅವಾಕ್ಕಾದಾಗ ಧಾರಣೆ ಕಮ್ಮಿ ಆಗುತ್ತೆ. ಉದಾಹರಣೆಗೆ ಹೋದ ವರ್ಷ ಬೆಳೆ ಕಮ್ಮಿ ಆಗಿತ್ತು, ಮಳೆ ಇದರಿಂದ ಬೆಳೆ ಕಮ್ಮಿ ಆಗಿತ್ತು ಅನ್ನೋದು ತಮಗೆಲ್ಲ ಗೊತ್ತಿದೆ. ಬಹಳಷ್ಟು ಧಾರಣೆ ಹೆಚ್ಚಾಗಿತ್ತು. ಅದಕ್ಕೆ ಮುಂದಿನ ವರ್ಷ ಅಂದ್ರೆ ಈ ವರ್ಷ ಬೆಳೆ ಬಹಳ ಚೆನ್ನಾಗಿತ್ತು. ಬೆಂಬಲ ಬೆಲೆ ಅಂತ ಸರ್ಕಾರದವರು ಘೋಷಣೆ ಮಾಡಿ ರೈತರಿಂದ ಈರುಳ್ಳಿನ ಖರೀದಿ ಮಾಡಿದ್ರು. ಈರುಳ್ಳಿ ಅರವಲ್ಸ್ ಕಮ್ಮಿ ಇದ್ದಾಗ ಧಾರಣೆ ಸಾಮಾನ್ಯವಾಗಿ ಹೆಚ್ಚಿಗೆ ಆಗುತ್ತೆ, ಅರವಲ್ ಜಾಸ್ತಿ ಆದಾಗ ಸಾಮಾನ್ಯವಾಗಿ ಧಾರಣೆ ಕಮ್ಮಿ ಆಗುತ್ತೆ. ಇನ್ನು ಆಲೂಗಡ್ಡೆ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ, ಮಾಲೂರು, ಶ್ರೀನಿವಾಸಪುರ ಈ ಕಡೆ ಹೆಚ್ಚಿಗೆ ಬೆಳೀತಾರೆ ಆಲೂಗಡ್ಡೆ. ಆ ಆಲೂಗಡ್ಡೆ ಬೆಳೆಯುವಂತ ಸಂದರ್ಭದಲ್ಲಿ ನಮ್ಮಲ್ಲಿ ಕೋಲ್ಡ್ ಸ್ಟೋರೇಜ್ಗಳದ್ದು ಬಹಳ ಕಡಿಮೆ ಇದೆ. ರೈತರು ನೇರವಾಗಿ ನಮ್ಮ ಮಾರ್ಕೆಟ್ಗೆ ತರ್ತಾರೆ. ಮಾರ್ಕೆಟ್ಗೆ ತಂದಂತ ಸಂದರ್ಭದಲ್ಲಿ ನಾವುಗಳು ಕಮಿಷನ್ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದೀವಿ. ಸುಮಾರು ಪ್ರತಿನಿತ್ಯ 150-200 ಗಾಡಿ ಆಲೂಗಡ್ಡೆ ಬರುತ್ತೆ. 300-400, ಸೀಸನ್ ಅಲ್ಲಿ 500-600 ಗಾಡಿ ಈರುಳ್ಳಿ ಬರುತ್ತೆ. ಆದ್ರೆ ಅವತ್ತೇ ಮಾರಿ ಅವತ್ತೇನೆ ರೈತರಿಗೆ ನಾವು ಪಟ್ಟಿನ ತೀರುವಳಿ ಮಾಡ್ತಾ ಇದ್ದೀವಿ. ಇದು ನಮ್ಮ ರಾಜ್ಯದಲ್ಲೇ ಅಲ್ಲ, ದೇಶದಲ್ಲೇ ಮುಂಚೂಣಿಯಲ್ಲಿರುವಂತ ಮಾರ್ಕೆಟ್ ಆಗಿದೆ ಬೆಂಗಳೂರು ಮಾರ್ಕೆಟ್. ರೈತರಿಂದ ಇವತ್ತೂ ಯಾವುದೇ ಒಂದು ಕಂಪ್ಲೇಂಟ್ ಆಗ್ಲಿ, ಒಂದು ಇದಾಗ್ಲಿ ವರ್ತಕರ ಮೇಲೆ ಇಲ್ಲ. ಬೆಳೆ ಬೆಳೆದಂತ ರೈತರು ತಂದಾಗ ನಾವು ರೇಟ್ ರೈತರಿಗೆ ಸಿಗ್ಲಿ ಅನ್ಬಿಟ್ಟು 10 ರೂಪಾಯಿ ಹಿಡಿದು ಮಾರ್ತೀವಿ. ಮತ್ತೆ ಸಾಲ ಕೊಡ್ತೀವಿ. ಸಾಲನ ತಿಂಗಳು 15 ದಿನದಿಂದ 1 ತಿಂಗಳವರೆಗೂ ನಾವು ಸಾಲ ಕೊಡ್ತೀವಿ. ಆದ್ರೆ ನಾವು ಬ್ಯಾಂಕಲ್ಲಿ ಅಲ್ಲಿ ಲೋನ್ ಮಾಡಿ ಅವತ್ತೇ ಪಟ್ಟಿ ತೀರಿಸ್ತಾ ಇದೀವಿ. ಇದು ಹೆವಿ ಆದಾಗ ಈರುಳ್ಳಿ ಕಡಿಮೆ ಆಗೋದು ಸಹಜ, ಕಡಿಮೆ ಆದಾಗ ಈರುಳ್ಳಿ ಜಾಸ್ತಿ ಆಗೋದು ಸಹಜ. ಆದ್ರೆ ಜಾಸ್ತಿ ಆದಾಗ ಸರ್ಕಾರ ಬೆಂಬಲ ಬೆಲೆ ಕೊಟ್ಟು ರೈತರಿಗೆ ಈಗಿನ ಸರ್ಕಾರನು ಬಹಳಷ್ಟು ಸಹಕರಿಸ್ತಾ ಇದೆ. ಸಂಘದಿಂದ ನಾವು ಈಗ ಮಾಲೆಯನ್ನು ರೈತರು ತರುವಂತ ಮಾಲನ್ನ ನಾವು ಸಾಲ ಕೊಡ್ತೀವಿ. ಆ ಸಾಲನ ನಾವು ಕೇಳೋ ರೈಟ್ಸ್ ಇಲ್ಲ. ಈಗ ರೈತರಿಗೆ ಪಟ್ಟಿ ಕೊಡಲಿಲ್ಲ ಅಂದ್ರೆ ರೈತರು ಕಂಪ್ಲೇಂಟ್ ಕೊಟ್ರೆ ವರ್ತಕರು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ, ವರ್ತಕರಿಂದ ದುಡ್ಡು ವಸೂಲಿ ಮಾಡ್ಕೊಡ್ತಾರೆ. ಆದ್ರೆ ನಾವು ಕೊಡುವಂತ ಸಾಲ ನಮಗೆ ನಗದಿಗೆ ಮಾರಬೇಕು ಅಂತಾರೆ. ನಾವು ನಗದಿಗೆ ಮಾರಕ್ ಆಗೋದಿಲ್ಲ. ಪ್ರತಿದಿನ ಏನೋ ಒಂದು 25-30 ಗಾಡಿ ಬಂದ್ರೆ ಕ್ಯಾಶ್ಗೆ ಮಾರಬಹುದು. ಆದ್ರೆ 100, 200, 300 ಲೋಡ್ ಬಂದಾಗ ನಾವು ಸಾಲ ಕೊಡಲೇಬೇಕಾಗುತ್ತೆ. ಆ ಸಾಲ ಕೊಟ್ಟಂತ ಸಂದರ್ಭದಲ್ಲಿ ನಮಗೆ ವಾರಕ್ಕೆ ಕೊಡಬಹುದು, 15 ದಿನಕ್ಕೆ ಕೊಡಬಹುದು, 20 ದಿನಕ್ಕೆ ಕೊಡಬಹುದು, ತಿಂಗಳಿಗೆ 2 ತಿಂಗಳಿಗೂ ಕೊಡುವಂತವ್ರು ಇದ್ದಾರೆ. ಆದ್ರೆ ನಮ್ಮ ಸಂಘ ಅದನ್ನ ಬಹಳ ಈಗ ಮುಂಚೂಣಿಯಲ್ಲಿ ನಿಂತು 15 ದಿನ ವಾರದೊಳಗಡೆ
ಹಣ ಕೊಡಬೇಕು. ಕೊಡದೇ ಇದ್ರೆ ನಾವು ಅಂತ ಖರೀದಿದಾರರಿಗೆ ನಾವು ಕ್ರಮ ತಗೋತಾ ಇದೀವಿ, ಅವ್ರಿಗೆ ಸಸ್ಪೆಂಡ್ ಮಾಡ್ತಾ ಇದೀವಿ, ಯಾರನ್ನು ಮಾಲ್ ಕೊಡಬಾರ್ದು ಅಂತ. ಆ ರೀತಿಯಾಗಿ ನಮ್ಮ ಸಂಘ ಒಳ್ಳೊಳ್ಳೆ ಕಾರ್ಯಚಟುವಟಿಕೆಗಳು ಮಾಡ್ಕೊಂಡ್ ಬರ್ತಾ ಇದೆ. ನಾನು ಅಧ್ಯಕ್ಷನಾದ ಮೇಲೆ ಈ ಕಾನೂನು ತಂದಿರೋದು. ವಾರದಲ್ಲಿ ನಗದು ಕೊಡಬೇಕು. ನಗದು ಕೊಟ್ಟಂತವ್ರಿಗೆ 24 ಗಂಟೆನಲ್ಲಿ 1% ಡಿಸ್ಕೌಂಟ್ ಕೊಡ್ತೀವಿ ಕ್ಯಾಶ್ ಕೊಟ್ರೆ. ಇಲ್ಲಾಂದ್ರೆ ವಾರದಲ್ಲಿ ಕೊಡಬೇಕು. 15 ದಿನದಲ್ಲಿ ಕೊಡದ್ರೆ ನಾವು ಅವ್ರಿಗೆ ಪೆನಾಲ್ಟಿ ಹಾಕ್ತೀವಿ ಅಂತ ಹೇಳಿದೀವಿ. ಅದೇ ರೀತಿಯಾಗಿ ಈಗ 15 ದಿನ 20 ದಿನದಲ್ಲಿ ನಮ್ದು ಹಣ ಬರ್ತಾ ಇದೆ. ಮೊದಲು 2 ತಿಂಗಳು ಕೊಡ್ತಾ ಇದ್ದದ್ದು, ನಾನು ಅಧ್ಯಕ್ಷನಾದ್ಮೇಲೆ ಈಗ 15 ದಿನಕ್ಕೆ ಎಲ್ರಿಗೂ ಹಣ ಬರ್ತಾ ಇದೆ. ಹಣ ಎಲ್ಲೂ ನಮ್ಗೆ ಬ್ಲಾಕ್ ಆಗ್ತಾ ಇಲ್ಲ. ಮೊದಲಾದ್ರೆ ಮಾಲ್ ಕೊಟ್ರೆ ನಮ್ದು ದುಡ್ಡು ಹೊಡ್ಕೊಂಡು ಹೋಗ್ಬಿಡೋರು ಎಷ್ಟೋ ಜನ. ಅವರೆಲ್ಲೋ ಇರೋರು, ನಾವು ಸಾಲ ಕೊಟ್ಬಿಡ್ತಿದ್ವಿ. ರೈತರು ಹೆವಿ ಬಂದಾಗ ನಾವು ಮಾರಾಟ ಮಾಡುವಾಗ ಸೇಲ್ ಆಗದೆ ಇರೋಂಥ ಮಾಲ್ನ ನಾವು ಸಾಲ ಕೊಡ್ತಾ ಇದ್ವಿ. ಸಾಲ ಕೊಟ್ಟಿದ್ದವರು ಬರೋವರೆಗೂ ನಮಗೆ ಗ್ಯಾರಂಟಿ ಇರಲಿಲ್ಲ. ನಾನು ಅಧ್ಯಕ್ಷ ಆಗಿ ಬಂದ್ಮೇಲೆ ಈ ರೀತಿ ಸ್ಟ್ರಿಕ್ಟ್ ಆಗಿ ತಂದು ನನ್ನ ಸಹವರ್ತಕರೆಲ್ಲ ಈಗ ಸಹಕರಿಸ್ತಾ ಇರೋದ್ರಿಂದ ಬಹಳ ಸುಗಮವಾಗಿ ಬಹಳ ನೆಮ್ಮದಿಯಾಗಿ ನಾವು ವ್ಯಾಪಾರ ಮಾಡ್ತಿದ್ವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದೆ ನಮ್ಮಲ್ಲಿ ಈಗ ನೋಡಿ 2,000 3,000 ಈರುಳ್ಳಿ ಇತ್ತು. ಆಲೂಗಡ್ಡೆ ಈಗ 600ರಿಂದ 700 ರೂಪಾಯಿ ಇದೆ. ಅಂದ್ರೆ ಪ್ರತಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಆರಂಭಿಸಿ ಕಟ್ತಾ ಇದ್ದೀವಿ. 1% ಲಕ್ಷಾಂತರ ರೂಪಾಯಿ ಆರಂಭಿಸಿ ಕಟ್ತಾ ಇದ್ದೀವಿ. ಆದ್ರೆ ನಾವು ಮಾರ್ಕೆಟ್ನಲ್ಲಿ ಬಂದಂತ ಎಷ್ಟೇ ಬರಲಿ ಆ ಹಣನ ಅವತ್ತೇ ಪಾವತಿ ಮಾಡ್ತಿದ್ವಿ. ಸುಮಾರು ಕೋಟಿಗಳು ನಮ್ಮಿಂದ ವರ್ತಕರಿಂದ ಮಾರ್ಕೆಟ್ಗೂ ಆದಾಯ ಇದೆ, ಕೂಲಿ ಕಾರ್ಮಿಕರಿಗೂ ಆದಾಯ ಇದೆ, ಬೆಲೆ ಹೆಚ್ಚಿಗೆ ಇರೋದ್ರಿಂದ ರೈತರಿಗೂ ಒಳ್ಳೆ ಇದಿದೆ. ಅದರಿಂದ ಬಹಳಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಈರುಳ್ಳಿ ಸ್ವಲ್ಪ ಡೌನ್ ಆಗಿದೆ. ಆಲೂಗಡ್ಡೆ 600-700 ರೂಪಾಯಿ ನಡೀತಾ ಇದೆ. ಈಗ ಒಂದು ಮಾತು ಹೇಳಬೇಕು ಅಂತಂದ್ರೆ ನಮ್ಮ ಅದೃಷ್ಟ ಅಂತ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಈ 50ನೇ ವರ್ಷದ್ದು ಸುವರ್ಣ ಮಹೋತ್ಸವವನ್ನು ಮಾಡಲಿಕ್ಕೆ ನಾವು ಅದೃಷ್ಟ ಪಡ್ಕೊಂಡು ಬಂದಿದ್ದೀವಿ. ನಮ್ಮ ಈ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ತಾರೀಕು 24/6/2012 ವಿಜಯನಗರದಲ್ಲಿರತಕ್ಕಂಥ ಬಣ್ ಸಂಘದಲ್ಲಿ ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸದಸ್ಯರು ಅಂತಂದ್ರೆ ನಮ್ಮ ವ್ಯಾಪಾರ ಸದಸ್ಯರು ಸುಮಾರು 400-500 ಜನ ಇದ್ದಾರೆ. ಅವರು ಸಂಸಾರ ಸಮೇತವಾಗಿ ಇಲ್ಲಿಗೆ ಬಂದು ಬೆಳಗ್ಗೆಯಿಂದ ಸಂಜೆ ತನಕನೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಡೆಸಿಕೊಡ್ತಾ ಇದ್ದಾರೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡರು ಬರ್ತಾ ಇದ್ದಾರೆ, ಮತ್ತೆ ಗೃಹ ಸಚಿವರಾದಂಥ ಆರ್ ಅಶೋಕ್ ಅವರು ಬರ್ತಾ ಇದ್ದಾರೆ, ಡಾಕ್ಟರ್ ಸಿ ಸೋಮಶೇಖರ್ ಅವರು ಬರ್ತಾ ಇದ್ದಾರೆ, ಆಮೇಲೆ ಬಂಗೇರ FKCC ಅಧ್ಯಕ್ಷರು ಸರ್ FKCC ಅಧ್ಯಕ್ಷರು ಅಂತ ಬಂಗೇರ ಅವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಹಿರಿಯವರು ವರ್ತಕರು ಇರ್ತಾರೆ. ಆಗ ನಮ್ಮ APMC ಕಮಿಟಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಇದಕ್ಕೆ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಹಾಗೂ ನಮ್ಮ ವಾಣಿಜ್ಯೋದ್ಯಮಿಗಳಾದಂತಹ ಹಿರಿಯರಾದಂತಹ ಡಾಕ್ಟರ್ BLS ಮೂರ್ತಿ ಅವರು ಬರ್ತಾ ಇದ್ದಾರೆ. ಇವರೆಲ್ಲರ ಸಮಕ್ಷಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ನಾವು ಆಲೋಚನೆ ಮಾಡಿದ್ವಿ. 24/6/12 ಈ ಕಾರ್ಯಕ್ರಮ ನೆರವೇರಿದೆ. ಇರೋ ಮಾರುಕಟ್ಟೆ ನಮ್ಗೆ ಏನಿದೆ ಚಿಕ್ಕದಾಗಿದೆ. ಆ ಹೆಚ್ಚಿಗೆ ಲೋಡ್ ಬರ್ತಾ ಇರೋದ್ರಿಂದ ಚಿಕ್ಕದಾಗಿದೆ ಆ ಜಾಗ. ಅದಕ್ಕೋಸ್ಕರ ನಮ್ಮ ಈಗ ಹಾಲಿ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಒಂದು ಆಲೂಗಡ್ಡೆ ಈರುಳ್ಳಿ ಸಂಕೀರ್ಣ ಅಂತ ಒಂದು ಮಾಡಿಸಿದ್ವಿ. ಅಲ್ಲಿ ಒಂದು 46 ಮಳಿಗೆ ಕಟ್ಕೊಟ್ರು, ಹರಾಜ್ ಕಟ್ಟೆ ಅಂತ ಕಟ್ಕೊಟ್ರು. ಆ ರಿಕ್ವೆಸ್ಟ್ ಯಾಕಂದ್ರೆ ಒತ್ತಡ ಜಾಸ್ತಿ ಆಗಿ ಅಲ್ಲಿ ಇಲ್ಲ ಅಸೋಸಿಯೇಷನ್ ಫಾರಂ ಮಾಡಿದಕ್ಕೆ RMC ಅವರು ಕೃಷಿ ಉತ್ಪನ್ನ ಮಾರುಕಟ್ಟೆ ಅವರು ನಮ್ಗೆ ಮಾಡಿಕೊಟ್ರು. ನಾವು ಯಾಕಂದ್ರೆ ಸಾವು ನೋವುಗಳು ಆಗಿತ್ತ ಕಾರ್ಯದಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಅದನ್ನ ನಾವು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅದಕ್ಕೆ ನಾವು ಯಾರ CM ಅವ್ರನ್ನೆಲ್ಲ ಕಂಡಾಗ ಈ ಒಂದು ಜಾಗ ನಮ್ಗೆ ಮಾಡಿಕೊಟ್ರು. ಆದ್ರೂ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಪ್ರತಿ ವರ್ಷ ಪೂರ್ತಿ ಆಲೂಗಡ್ಡೆ ಈರುಳ್ಳಿ ಹೆಚ್ಚಿಗೆ ಬರ್ತಾ ಇರೋದ್ರಿಂದ ಎಲ್ಲಾ ಇವಾಗ ಬೇರೆ ವಸ್ತುಗಳಿಗೆ ಲೆಕ್ಕ ಹಾಕೊಂಡ್ರೆ ನಮ್ಮ ಆಲೂಗಡ್ಡೆ ಈರುಳ್ಳಿಯಿಂದ ನಮ್ಮ ಮಾರುಕಟ್ಟೆಗೆ ಆದಾಯ ಜಾಸ್ತಿ ಇದೆ. ನಮ್ಮ RMC ಇದರ ರಿಪೋರ್ಟ್ ಪ್ರಕಾರನೇ ನಮ್ಗೆ ಆದಾಯ ಜಾಸ್ತಿ ಇದೆ. ಈ ಎಲ್ಲ ಒತ್ತಡಗಳನ್ನು ರಾತ್ರಿ ಹಗಲು ಒಂದಿರ ನಮ್ಮಲ್ಲಿ ಕೆಲಸ ಮಾಡ್ತಾರೆ. ಇದರಲ್ಲಿ ಹಮಾಲಿಗಳು, ಗುಮಾಸರು ಪ್ರತಿಯೊಬ್ಬರು ಆನೆಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರ ಸೇವೆಯನ್ನು ನಾವು ಇದು ಶ್ಲಾಘನೀಯ ಮಾಡ್ತೀವಿ. ಅದೇ ರೀತಿ ಈಗ ಒತ್ತಡ ಜಾಸ್ತಿ ಆದ್ಮೇಲೆ ನಾವು ಇತ್ತೀಚೆಗೆ ನಾವು ಸರ್ಕಾರದವ್ರನ್ನ ಬಹಳ ಸಲ ವಿನಂತಿಸಿಕೊಂಡು ಅದಕ್ಕೆ ಲೆಟರ್ ಕೊಟ್ಟಿದ್ದೀವಿ. ಈಗ ನಮ್ಮ ಹೊಸ ನಿರ್ದೇಶಕರು ಬಂದಿದ್ದಾರೆ, ಅವ್ರಿಗೂ ಸುಧಾ ಲೆಟರ್ ಕೊಟ್ಟಿದ್ದೀವಿ, CMನವ್ರಿಗೂ ಲೆಟರ್ ಕೊಟ್ಟಿದ್ದೀವಿ. ಶ್ರೀಗಂಧ ಕಾಲೋನಿಲಿರೋ RMC ಸೇರಿದ 70 ಎಕರೆ ಜಾಗ ಅದು ಸೆಂಟ್ರಲ್ ಹೈವೇ ರೋಡ್ಗಿದೆ, ನೈಸ್ ರೋಡ್ಗೂ ಹತ್ರ ಇದೆ. ಹಾಗೆ ಸುತ್ತಮುತ್ತಲು ನಮ್ದು ಯಾಕಂದ್ರೆ ಹಾಸನ್ನು ಈ ಈರುಳ್ಳಿ ಅವರು ಚಿತ್ರದುರ್ಗ ಮಹಾರಾಷ್ಟ್ರ ಕಡೆಯಿಂದ ಬರೋರಿಗೆ ಈಸಿ ಆಗುತ್ತೆ, ಸಿಟಿ ಒಳಗಡೆ ಬರೋ ಇದೆಲ್ಲ ಕಂಟ್ರೋಲ್ ಆಗುತ್ತೆ
ಆಗುತ್ತೆ ಅನ್ನೋ ಉದ್ದೇಶದಿಂದ ಆ ಜಾಗ ಬಹಳ ಸುರಕ್ಷಿತವಾಗಿದೆ ಮತ್ತು ಸಿಟಿಗೆ ಸೆಂಟರ್ ಇದೆ. ಈಗ ನಮ್ಮನ್ನ ನಾವು ಬೇರೆ ಕಡೆ ಹೋದ್ರೆ ಎಲ್ಲಾನು ಮತ್ತೆ ಬದಲಾವಣೆ ಮಾಡಬೇಕಂದ್ರೆ ತುಂಬಾ ತೊಂದರೆ ಆಗಿದ್ದರಿಂದ ಆ ಜಾಗನ ನಾವು ಆಯ್ಸ್ಕೊಂಡು ಅದನ್ನ ನಾವು ಸರ್ಕಾರ ಕೇಳಿದ್ದೀವಿ. ಸರ್ಕಾರ ನಮಗೆ ಮಾಡಿಕೊಡೋ ಒಂದು ಗ್ಯಾರಂಟಿನು. ನಾವು ವರ್ತಕರ ಮತ್ತು ರೈತರ ಹಿತದೃಷ್ಟಿಯಿಂದ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಅವ್ರನ್ನ ಒತ್ತಡ ಇರ್ತಾ ಇದೀವಿ. ಈಗ ಈ ಮಾರ್ಕೆಟ್ ನಮಗೆ ತೊಂದರೆ ಆಗಿದೆ, 70 ಎಕರೆ ಜಾಗ ಕೊಟ್ರೆ ನಮ್ಮ ಆಲೂಗಡ್ಡೆ, ಈರುಳ್ಳಿ ಮತ್ತೆ ತರಕಾರಿನೂ ನೀವು ಅಲ್ಲೇ ಕೊಡಿ, ಎಲ್ಲಾನು ಒಂದೇ ಕಡೆ ಆದ್ರಿಂದ ಬರೋರಿಗೆ ಹೋಗೋಕೆ ಅನುಕೂಲ ಆಗುತ್ತೆ. ಸಿಟಿ ಸೆಂಟರ್ ಇದೆ, ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗುತ್ತೆ, ಒತ್ತಡ ಇರೋದಿಲ್ಲ. ಸಿಟಿನಲ್ಲಿ ಒತ್ತಡನ ಕಮ್ಮಿ ಮಾಡಬಹುದು ಅಂತ ನಾವು ಬಹಳ ಸಲ ಮನವಿ ಕೊಟ್ಟಿದ್ದೀವಿ. ಅದನ್ನೇ ಈ ಸಮಯದಲ್ಲೂ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ತೀವಿ, ಇದಕ್ಕೆ ಸಂಬಂಧಪಟ್ಟ ನಿರ್ದೇಶಕರನ್ನ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲಾ ವರ್ತಕರ ಭಾವನೆಯೂ ಒಂದೇ ಇದೆ. ನಮಗೆ ಈ ಶ್ರೀಗಂಧ ಕಾಲ್ನಲ್ಲಿ ಮಾರ್ಕೆಟ್ ಮಾಡಿಕೊಟ್ರೆ ಇನ್ನೂ ಹೆಚ್ಚಿಗೆ ನಮ್ಮ ಕರ್ನಾಟಕ ಬೆಂಗಳೂರು ಮಾರ್ಕೆಟ್ ನ ಅಭಿವೃದ್ಧಿ ಮಾಡಬಹುದು. ಇದನ್ನು ಮನಗೊಂಡು ಸರ್ಕಾರದವರು ರೈತರ ಹಿತದೃಷ್ಟಿ, ಹಮಾಲಿಗಳು ಮತ್ತು ಗ್ರಾಹಕರ ಹಿತದೃಷ್ಟಿ ಇಟ್ಕೊಂಡು, ವರ್ತಕರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇದೆಲ್ಲಾನು ಗಮನಿಸಿ ಶ್ರೀಗಂಧ ಕಾಲಲ್ಲಿ ಮಾರುಕಟ್ಟೆ ಮಾಡಿಕೊಟ್ರೆ ಬಹಳ ಜನಕ್ಕೆ ಅನುಕೂಲ ಆಗುತ್ತೆ. ಕೆಲವ್ರಿಗೂ ಆಗೋದಾದ್ರೆ ನಾವೇನು ಯೋಚನೆ ಮಾಡ್ತೇವೆ, ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಇದು ಅನುಕೂಲ ಆಗೋದ್ರಿಂದ ದಯವಿಟ್ಟು ಮಾಡಿಕೊಡ್ಬೇಕು ಅಂತ ಈ ಒಂದು ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ ನಾವು ಅವ್ರನ್ನ ವಿನಂತಿಸ್ಕೊಳ್ತಾ ಇದ್ದೀವಿ.